ಬೆಳಕಲ್ಲಿ ನಿಲ್ಲಲು ಸಾಕಷ್ಟು ಮಂದಿ ಬಯಸುತ್ತಾರೆ, ಆದರೆ ಬೆಳಕಾಗುವ ಬಯಕೆ ಕೆಲವರಲ್ಲಿ ಮಾತ್ರ ಇರುತ್ತದೆ. ನೀವು ಬೆಳಕಲ್ಲಿ ನಿಲ್ಲುವವರ ಪೈಕಿ ಒಬ್ಬರಾಗದಿರಿ, ನೀವೇ ಬೆಳಕಾಗಲು ಪ್ರಯತ್ನಿಸಿ. ನಮಸ್ಕಾರ ಮಕ್ಕಳೇ, ವೆಲ್ಕಮ್ ಟು ಕೆಮಿಸ್ಟ್ರಿ ಕ್ಲಾಸ್. ನಾನು ಪುಷ್ಪ. ಸೊ ಹಿಂದಿನ ಕ್ಲಾಸ್ನಲ್ಲಿ ನಾವು ಹ್ಯಾಲೋ ಆಲ್ಕೇನ್ಸ್ ಡೆಫಿನಿಷನ್, ಅವುಗಳ ಕೆಲವೊಂದು ಯೂಸಸ್ ಹಾಗೂ ಕ್ಲಾಸಿಫಿಕೇಶನ್ ಶುರು ಮಾಡಿದ್ವಿ. ಕ್ಲಾಸಿಫಿಕೇಶನ್ನಲ್ಲಿ sp3 ಹೈಬ್ರಿಡೈಸ್ಡ್ ಮೋನೋ ಹ್ಯಾಲೋ ಆಲ್ಕೇನ್ಸ್ ಬಗ್ಗೆ ಕಲ್ತ್ಕೊಂಡ್ವಿ. ಅದರಲ್ಲಿ ಹ್ಯಾಲೋ ಆಲ್ಕೇನ್ಸ್, ಅಲಿಲಿಕ್ ಹ್ಯಾಲೈಡ್ಸ್ ಹಾಗೂ ಬೆಂಜಿಲಿಕ್ ಹ್ಯಾಲೈಡ್ಸ್, ಹೇಗೆ ಅದನ್ನು ಐಡೆಂಟಿಫೈ ಮಾಡೋದು, ಪ್ರೈಮರಿ ಸೆಕೆಂಡರಿ ಟರ್ಷರಿ ಕಾಂಪೌಂಡ್ಸ್ ಅಂದರೆ ಹೇಗಿರತ್ತೆ, ಹಾಗೂ ಎಕ್ಸಾಂಪಲ್ಸ್ ಫಾರ್ ಈಚ್ ಆಫ್ ದೆಮ್ ವಿ ಹ್ಯಾಡ್ ಲರ್ನ್ಡ್. ಸೊ ಇಂದಿನ ಕ್ಲಾಸ್ನಲ್ಲಿ ನಾವು sp2 ಹೈಬ್ರಿಡೈಸ್ಡ್ ಇರುವಂತ ಕಾರ್ಬನ್ ಆಟಮ್ಗೆ ಹ್ಯಾಲೋಜನ್ ಅಟ್ಯಾಚ್ ಆಗಿರ್ತಕ್ಕಂಥ ಕಾಂಪೌಂಡ್ಗಳ ಬಗ್ಗೆ ಕಲ್ತ್ಕೊಳ್ಳೋಣ, ಹಾಗೂ ನಾಮನ್ಕ್ಲೇಚರ್ ಬಗ್ಗೆ ಕೂಡ ಕಲಿಯೋಣ. ಸೊ ಮೊದಲನೇದಾಗಿ ಕ್ಲಾಸಿಫಿಕೇಶನ್ ನ ಕಂಟಿನ್ಯೂ ಮಾಡ್ತಾ sp2c ಹ್ಯಾಲೋಜನ್ ಬಾಂಡ್. ಓಕೆ, ಸೊ ಈ ಕಾಂಪೌಂಡ್ಗಳನ್ನ ಕಲ್ತ್ಕೊಳ್ಳೋಣ. ಸೊ sp2 ಅಂತ ಅಂದ್ರೆ ಕಾರ್ಬನ್ ಟು ಕಾರ್ಬನ್ ಡಬಲ್ ಬಾಂಡ್ ಇರಬೇಕು. ಓಕೆ, ಸೊ ಈ ಎರಡು ಕಾರ್ಬನ್ ಆಟಮ್ಗಳನ್ನ ನಾವು sp2 ಕಾರ್ಬನ್ ಅಂತ ಕರಿತೀವಿ. ಸೊ ಡೈರೆಕ್ಟ್ ಆಗಿ ಹ್ಯಾಲೋಜನ್ ಗ್ರೂಪ್ ಏನಿದೆ ಅದು ಈ ಕಾರ್ಬನ್ಗಳಿಗೆನೆ ಅಟ್ಯಾಚ್ ಆಗಿರಬೇಕು. ಸೊ ಇದು ಮೇನ್ ಡಿಫ್ರೆನ್ಸು sp3ಗೂ ಹಾಗೂ sp2ಗೂ ಡಿಫ್ರೆನ್ಸು. sp3 ನಲ್ಲಿ ಕಾರ್ಬನ್ ಸುತ್ತ 4 ಸಿಂಗಲ್ ಬಾಂಡ್ ಇರುತ್ತೆ. ಅದೆಷ್ಟೇ ಕಾರ್ಬನ್ ಆಟಮ್ಗಳಿದ್ರು ಕೂಡ ಅವುಗಳ ಹ್ಯಾಲೋಜನ್ ಅಟ್ಯಾಚ್ ಆಗಿರ್ತಕ್ಕಂಥ ಕಾರ್ಬನ್ ಸುತ್ತ 4 ಸಿಂಗಲ್ ಬಾಂಡ್ ಇರುತ್ತೆ. ಇದನ್ನ sp3 ಹೈಬ್ರಿಡೈಸ್ಡ್ ಅಂತ ಕರಿತೀವಿ. ಸೊ ನಾವು ಅಲಿಲಿಕ್ ನಲ್ಲಿ ಕಲ್ತ್ಕೊಂಡ್ವಿ, ಡಬಲ್ ಬಾಂಡ್ ಇದ್ರೂ ಕೂಡ ಮಾಲಿಕ್ಯೂಲ್ ನಲ್ಲಿ ಹ್ಯಾಲೋಜನ್ ಅಟ್ಯಾಚ್ ಆಗಿರ್ತಕ್ಕಂಥ ಕಾರ್ಬನ್ ಆಟಮ್ ಅಗೇನ್ ಸಿಂಗಲ್ ಬಾಂಡೇ ಇರುತ್ತೆ. ಈ ಕಾರ್ಬನ್ನ ಅಲಿಲಿಕ್ ಕಾರ್ಬನ್ ಅಂತ ಕರೆದ್ವಿ. ಸೊ ನೀವಿಲ್ಲಿ ಕನ್ಫ್ಯೂಷನ್ ಮಾಡ್ಕೊಳ್ಬಾರ್ದು. ಸೊ ಡಿಫ್ರೆನ್ಸ್ ಬಿಟ್ವೀನ್ sp2 ಹೈಬ್ರಿಡೈಸ್ಡ್ಗೂ sp3 ಹೈಬ್ರಿಡೈಸ್ಡ್ಗೂ, ಸೊ ನೀವು ಹ್ಯಾಲೋಜನ್ ಅಟ್ಯಾಚ್ ಆಗಿರ್ತಕ್ಕಂಥ ಕಾರ್ಬನ್ ಆಟಮ್ನ ನೋಡಿ, ಎಲ್ಲ ಸಿಂಗಲ್ ಬಾಂಡ್ ಇದ್ರೆ ಅದು sp3, ಡಬಲ್ ಬಾಂಡ್ ಇದ್ರೆ ಅದು sp2 ಅಂತ ತಗೊಳ್ಬಹುದು. ಅಗೇನ್ ಮಾಲಿಕ್ಯೂಲ್ ನಲ್ಲಿ ಡಬಲ್ ಬಾಂಡ್ ಇದ್ರೆ ಅದರ ಪಕ್ಕದಲ್ಲಿರ್ತಕ್ಕಂಥ ಕಾರ್ಬನ್ಗೆ ಅಟ್ಯಾಚ್ ಆಗಿದ್ರೆ ಹ್ಯಾಲೋಜನ್, ಅದು ಅಲಿಲಿಕ್. ಡೈರೆಕ್ಟ್ ಆಗಿ ಡಬಲ್ ಬಾಂಡೆಡ್ ಕಾರ್ಬನ್ ಆಟಮ್ಗೆನೆ ಹ್ಯಾಲೋಜನ್ ಅಟ್ಯಾಚ್ ಆಗಿದ್ರೆ ಈ ರೀತಿಯಲ್ಲಿ ಅದನ್ನ ನಾವು ವಿನಿಲಿಕ್ ಹ್ಯಾಲೈಡ್ಸ್ ಅಂತ ಕರಿತೀವಿ. ಸೊ ವಿನಿಲಿಕ್ ಹ್ಯಾಲೈಡ್ಸ್ ಅಂದ್ರೆ ದೀಸ್ ಆರ್ halo compounds where halogen is attached directly to the sp2 hybridized carbon. ಓಕೆ, ಅಂದ್ರೆ ಡಬಲ್ ಬಾಂಡ್ ಇರ್ತಕ್ಕಂಥ ಕಾರ್ಬನ್ಗೆ ಡೈರೆಕ್ಟ್ ಆಗಿ ಹ್ಯಾಲೋಜನ್ ಅಟ್ಯಾಚ್ ಆಗಿದೆ. ಸೊ ಎಕ್ಸಾಂಪಲ್ ನಾವಿಲ್ಲಿ ನೋಡಿದ ಹಾಗೆ, ಸೊ ಇಲ್ಲಿ ಡೈರೆಕ್ಟ್ ಆಗಿ ಡಬಲ್ ಬಾಂಡೆಡ್ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿದೆ. ಇನ್ ಕೇಸ್ ಬೇರೆ ಎಲ್ಲ ಈ ಪೊಸಿಷನ್ ನಲ್ಲಿ ಅಥವಾ ಈ ಪೊಸಿಷನ್ ನಲ್ಲಿ ಹ್ಯಾಲೋಜನ್ ಅಟ್ಯಾಚ್ ಆಗಿದ್ರೆ ಅದನ್ನ ಅಲಿಲಿಕ್ ಅಂತ ಕರಿತಾ ಇದ್ವಿ. ಸೊ ನೀವು ಇಲ್ಲಿ ರಿಕಾಲ್ ಮಾಡ್ಕೊಳ್ಬೇಕು ಅದನ್ನ. ಓಕೆ, ಸೊ ಇಲ್ಲಿ ಡೈರೆಕ್ಟ್ ಆಗಿ ಹ್ಯಾಲೋಜನ್ ಗ್ರೂಪ್ ಡಬಲ್ ಬಾಂಡ್ಗೆ ಅಟ್ಯಾಚ್ ಆಗಿದೆ. ಸೊ ಇಟ್ ಇಸ್ ವಿನಿಲಿಕ್. ಅದೇ ರೀತಿಯಲ್ಲಿ ಅರೈಲ್ ಹ್ಯಾಲೈಡ್ಸ್. ಓಕೆ, ಸೊ ವಿನಿಲಿಕ್ಗೂ ಅರೈಲ್ಗೂ ಡಿಫ್ರೆನ್ಸ್ ಏನು ಅಂದ್ರೆ, ವಿನಿಲಿಕ್ ನ ನಾವು ಆಲಿಫ್ಯಾಟಿಕ್ ಹ್ಯಾಲೋ ಆಲ್ಕೇನ್ಸ್ ನಲ್ಲಿ ನೋಡಬಹುದು. ಅರೈಲ್ ಅಂತ ಅಂದ್ರೆ ದಿಸ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಆರೋಮ್ಯಾಟಿಕ್. ಸೊ ಆರೋಮ್ಯಾಟಿಕ್ ಅಂದ್ರೆ ಬೆನ್ಸಿನ್ ಗ್ರೂಪ್ ಇರುತ್ತೆ. ಆ ಬೆನ್ಸಿನ್ ಗ್ರೂಪ್ ಕಾರ್ಬನ್, ಯಾವುದೇ ಕಾರ್ಬನ್ ಇರಲಿ, 6 ಕಾರ್ಬನ್ಸ್ ಇರುತ್ತೆ. 6 ಕಾರ್ಬನ್ಗಳು ಕೂಡ, ಎಲ್ಲಾ ಕಾರ್ಬನ್ಗಳು ಕೂಡ sp2 ಹೈಬ್ರಿಡೈಸ್ಡ್ ಕಾರ್ಬನ್ ಏನೇ. ಡೈರೆಕ್ಟ್ ಆಗಿ ಯಾವುದೇ ಕಾರ್ಬನ್ ಆಟಮ್ಗೆ ಹ್ಯಾಲೋಜನ್ ಅಟ್ಯಾಚ್ ಆದ್ರೆ ಅವುಗಳನ್ನ ನಾವು ಅರೈಲ್ ಹ್ಯಾಲೈಡ್ಸ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ನೀವು ರಿಕಾಲ್ ಮಾಡ್ಕೊಳ್ಬೇಕಾಗಿರೋದು ಬೆನ್ಸಿಲಿಕ್ ಹ್ಯಾಲೈಡ್. ಸೊ ಬೆನ್ಸಿಲಿಕ್ ಹ್ಯಾಲೈಡ್ ನಲ್ಲಿ ನಾವೇನ್ ಮಾಡ್ತಾ ಇದ್ವಿ, ಒಂದು ಸೈಡ್ ಚೈನ್ ನ ಆಡ್ ಮಾಡಿ, ಸೈಡ್ ಗ್ರೂಪ್ ನ ಆಡ್ ಮಾಡಿ ಅದಕ್ಕೆ ಹ್ಯಾಲೋಜನ್ ನ ಆಡ್ ಮಾಡಿದ್ರೆ ಅದು ಬೆನ್ಸಿಲಿಕ್. ಸೊ ಇನ್ ಕೇಸ್ ಈ ಸೈಡ್ ಚೈನ್ ಇಲ್ಲದೆ ಡೈರೆಕ್ಟ್ ಆಗಿ ಹ್ಯಾಲೋಜನ್ ಬೆನ್ಸಿನ್ ಗ್ರೂಪ್ಗೆ ಅಟ್ಯಾಚ್ ಆದ್ರೆ ಅದನ್ನ ಅರೈಲ್ ಹ್ಯಾಲೈಡ್ ಅಂತ ಕರಿತೀವಿ. ಸೊ ಇದು ಮೋನೋ ಹ್ಯಾಲೋ ಆಲ್ಕಿನ್ಸ್ ಅಂದ್ರೆ ಒಂದು ಹ್ಯಾಲೋಜನ್ ಇರ್ತಕ್ಕಂಥ ಕಾಂಪೌಂಡ್ಸ್. ಸೊ ಸಮ್ಟೈಮ್ಸ್ ಎರಡು ಹ್ಯಾಲೋಜನ್ ಇರ್ತಕ್ಕಂಥ ಕಾಂಪೌಂಡ್ ಕೂಡ ಕೊಡಬಹುದು. ಅದರಲ್ಲಿ ಎರಡು ವೆರಿ ಇಂಪಾರ್ಟೆಂಟ್ ಒನ್ ನಾವು ನೆನ್ಪಿಟ್ಕೊಳ್ಬೇಕಾಗಿರೋದು ಜೆಮ್ ಡೈಹ್ಯಾಲೈಡ್ ಹಾಗೂ ವಿಸಿನಾಲ್ ಡೈಹ್ಯಾಲೈಡ್ ಅಂತ. ಓಕೆ, ಸೊ ಜೆಮ್ ಡೈಹ್ಯಾಲೈಡ್ ಅಂಡ್ ವಿಸಿನಾಲ್ ಡೈಹ್ಯಾಲೈಡ್.
ವಿಸ್ ಡೈಹ್ಯಾಲೈಡ್. ಸೊ ಹೇಗೆ ಐಡೆಂಟಿಫೈ ಮಾಡೋದು, ಈ ಹೆಸರುಗಳನ್ನ ನೀವು ನೆನ್ಪಿಟ್ಕೊಳ್ಬೇಕು. ಜೆಮಿನಾಲ್ ಆರ್ದು ವಿಸಿನಾಲ್ ಡೈಹ್ಯಾಲೈಡ್ ಅಂದ್ರೆ ಏನು ಅಂತ. ಬಿಕಾಸ್ ಕೆಲವೊಂದ್ಸಲ ಎಕ್ಸಾಮ್ನಲ್ಲಿ ಅಥವಾ CET ನಲ್ಲಿ ಕ್ವೆಶನ್ ಕೊಡ್ಬೇಕಾದ್ರೆ ಜೈಮ್ ಡೈಹ್ಯಾಲೈಡ್, ವಿಸಿನಾಲ್ ಡೈಹ್ಯಾಲೈಡ್ ಅಂತಾನೆ ಡೈರೆಕ್ಟ್ ಆಗಿ ಕೊಟ್ಬಿಡ್ತಾರೆ. ಸೊ ಆ ರೀತಿಯಲ್ಲಿ ಕೊಟ್ಟಾಗ ಈ ಅರ್ಥ ಏನು ಜೆಮ್ ಹಾಗೂ ವಿಸ್ ಅಂತ ಅಂದ್ರೆ. ಓಕೆ, ಸೊ ಈಗ ಡೈಹ್ಯಾಲೈಡ್ ಅಂದ್ರೆ ನಿಮ್ಗೆ ಅರ್ಥ ಆಗಿದೆ, 2 ಹ್ಯಾಲೋಜನ್ ಆಟಮ್ ಇರಬೇಕು ಅಂತ. ಸೊ ನಮ್ಗೆ ಕೊಟ್ಟಿರ್ತಕ್ಕಂಥ ಕಾಂಪೌಂಡ್ ನಲ್ಲಿ ಆ 2 ಹ್ಯಾಲೋಜನ್ ಆಟಮ್ಗಳು ಕೂಡ ಒಂದೇ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿದ್ರೆ ಅದನ್ನ ನಾವು ಜೆಮ್ ಡೈಹ್ಯಾಲೈಡ್ ಅಂತ ಕರಿತೀವಿ. ಅಥವಾ ಅಡ್ಜಸೆಂಟ್ ಕಾರ್ಬನ್ ಆಟಮ್ಗೆ ಹ್ಯಾಲೋಜನ್ಸ್ ಅಟ್ಯಾಚ್ ಆಗಿದ್ರೆ, ಅಡ್ಜಸೆಂಟ್ ಪಕ್ಕದಲ್ಲಿರ್ತಕ್ಕಂಥ ಕಾರ್ಬನ್ ಆಟಮ್ಗೆ ಹ್ಯಾಲೋಜನ್ಸ್ ಅಟ್ಯಾಚ್ ಆಗಿದ್ರೆ ಅವುಗಳನ್ನ ನಾವು ವಿಸಿನಾಲ್ ಡೈಹ್ಯಾಲೈಡ್ ಅಥವಾ ವಿಸ್ ಡೈಹ್ಯಾಲೈಡ್ ಅಂತ ಕರಿತೀವಿ. ಓಕೆ, ಸೊ ವಿಸಿನಿಟಿ ಆ ಥರ ನೀವು ನೆನ್ಪಿಟ್ಕೊಳ್ಬಹುದು. ಜೆಮ್ ಅಂದ್ರೆ ಒಂದೇ ಕಾರ್ಬನ್ ಆಟಮ್ಗೆ 2 ಹ್ಯಾಲೋಜನ್ ಅಟ್ಯಾಚ್ ಆಗಿರುತ್ತೆ. ವಿಸ್ ಅಂದ್ರೆ 2 ಅಡ್ಜಸೆಂಟ್ ಕಾರ್ಬನ್ ಆಟಮ್ಗೆ ಹ್ಯಾಲೋಜನ್ ಅಟ್ಯಾಚ್ ಆಗಿರುತ್ತೆ. ಸೊ ಇಲ್ಲಿ ಎಕ್ಸಾಂಪಲ್ ಇದೆ. ಓಕೆ, ಸೊ ಯು ಕ್ಯಾನ್ ಸಿ 1,2 ಡೈಕ್ಲೋರೋಇಥೇನ್. ಸೊ ಮೊದಲು ಹಾಗೂ 2ನೇ ಕಾರ್ಬನ್ ಆಟಮ್ಗೆ ಕ್ಲೋರಿನ್ ಆಟಮ್ ಅಟ್ಯಾಚ್ ಆಗಿದೆ. ಇಲ್ಲಿ 1,1 ಡೈಕ್ಲೋರೋ ಅಂದ್ರೆ ಮೊದಲನೇ ಕಾರ್ಬನ್ ಆಟಮ್ಗೆನೆ 2 ಕ್ಲೋರಿನ್ ಆಟಮ್ ಅಟ್ಯಾಚ್ ಆಗಿದೆ. ಸೊ ಇಷ್ಟುವರೆಗೂ ಕ್ಲಾಸಿಫಿಕೇಶನ್ ಆಯಿತು. ಈಗ ನಾಮೆನ್ಕ್ಲೇಚರ್ ಕಲ್ತ್ಕೊಳ್ಳೋಣ. ನಾಮೆನ್ಕ್ಲೇಚರ್, ಐಯುಪ್ಯಾಕ್ ನಾಮೆನ್ಕ್ಲೇಚರ್ನ ನೀವು ನೆನ್ಪಿಟ್ಕೊಳ್ಬೇಕು. ಐಯುಪ್ಯಾಕ್ ನಾಮೆನ್ಕ್ಲೇಚರ್ನಲ್ಲಿ ಸೊ ಹೇಗೆ ರೆಪ್ರೆಸೆಂಟ್ ಮಾಡೋದು ಮೋನೋ ಹ್ಯಾಲೋ ಆಲ್ಕೇನ್ಸ್ನ ಅಂದರೆ ಹ್ಯಾಲೋ ಆಲ್ಕೇನ್. ಸೊ ನಾವು ಆಲ್ಕೇನ್ನ ರೂಟ್ ವರ್ಡ್ ಆಗಿ ತಗೊಳ್ತೀವಿ, ದಟ್ ಇಸ್ ಪೇರೆಂಟ್ ಚೈನ್. ಆಲ್ಕೇನ್ ಗ್ರೂಪ್ ಇಸ್ ಅ ಪೇರೆಂಟ್ ಚೈನ್. ಹ್ಯಾಲೋ ಗ್ರೂಪ್ ಅಂದ್ರೆ ಇದನ್ನ ಸಬ್ಸ್ಟಿಟ್ಯೂಯೆಂಟ್ ಆಗಿ ನಾವು ಕನ್ಸಿಡರ್ ಮಾಡಬೇಕು. ಓಕೆ, ಸೊ ಸಬ್ಸ್ಟಿಟ್ಯೂಯೆಂಟ್ ಅಟ್ಯಾಚ್ ಆಗಿರ್ತಕ್ಕಂಥ ಕಾರ್ಬನ್ ಆಟಮ್ಗೆ ಲೀಸ್ಟ್ ಪಾಸಿಬಲ್ ನಂಬರ್ನ ಕೊಡಬೇಕು. ಮೊದಲನೇದು, ಲೆಟ್ ಅಸ್ ಟೇಕ್ ದಿಸ್ ಆಸ್ ಅನ್ ಎಕ್ಸಾಂಪಲ್. ಇದರಲ್ಲಿ 3 ಕಾರ್ಬನ್ ಆಟಮ್ಸ್ ಆರ್ ದೇರ್. ಸೊ 3 ಕಾರ್ಬನ್ ಆಟಮ್ ಇರೋದ್ರಿಂದ ರೂಟ್ ವರ್ಡ್ ವಿಲ್ ಬಿ ಪ್ರಾಪ್. ಹಾಗೂ ಕಾರ್ಬನ್ ಟು ಕಾರ್ಬನ್ ಮಧ್ಯೆ ಸಿಂಗಲ್ ಬಾಂಡ್ ಇರೋದ್ರಿಂದ ಪ್ರೋಪೇನ್. ಓಕೆ, and this bromine group will act as a substituent. So ನಾವು ಈ ರೂಟ್ ವರ್ಡ್ ಮುಂಚೆ ಬರಿಬೇಕು, ಪ್ರೋಪೇನ್ ಬ್ರೋಮೋ. ಓಕೆ, ಸೊ ಈ ಬ್ರೋಮೋ ಪ್ರೋಪೇನ್ ಅಷ್ಟನ್ನೇ ನಾವು ಸ್ಟಾಪ್ ಮಾಡಬಾರ್ದು. ಬಿಕಾಸ್ ಈ ಬ್ರೋಮೋ ಗ್ರೂಪ್ ಅನ್ನೋದು ಸೊ ಇಲ್ಲೂ ಕೂಡ ಅಟ್ಯಾಚ್ ಆಗಿರ್ತಕ್ಕಂಥ ಚಾನ್ಸ್ ಇರುತ್ತೆ. ಹಾಗಾಗಿ ನಾವು ಪೊಸಿಷನ್ನ ಕೊಡಬೇಕಾಗತ್ತೆ. ಸೊ ಪೊಸಿಷನ್ ಯಾವಾಗಲೂ ಲೀಸ್ಟ್ ಪಾಸಿಬಲ್ ನಂಬರ್ ಟು ದ ಕಾರ್ಬನ್ ಹ್ಯಾವಿಂಗ್ ದಿ ಹ್ಯಾಲೋಜನ್. ಓಕೆ, ಸೊ ಅಂದರೆ ಈ ಹ್ಯಾಲೋಜನ್ ಅಟ್ಯಾಚ್ ಆಗಿರ್ತಕ್ಕಂಥ ಕಾರ್ಬನ್ಗೆ ನಾವು ಲೀಸ್ಟ್ ಪಾಸಿಬಲ್ ನಂಬರ್ ಕೊಡಬೇಕು. ಸೊ ಈ ರೀತಿಯಲ್ಲಿ ನಾವು ನಂಬರ್ ಮಾಡಬೇಕು 1 2 3. ಸೊ ಇನ್ ಕೇಸ್ ನಾವು ಲೆಫ್ಟ್ ಟು ರೈಟ್ ಮಾಡಿದರೆ then that would become third carbon atom. So right to left ಅಲ್ಲಿ first carbon atom. 1 ಹಾಗೂ 3 ನಾವು ಕಂಪೇರ್ ಮಾಡಿದ್ರೆ 1 is the least number. ಸೊ ಹಾಗಾಗಿ you should number from the right to left. Okay, so ಅಂದ್ರೆ ಅರ್ಥ ಈ bromine atom attached to the first carbon atom. So the name is 1-bromopropane. And this compound, okay, ಅದರ isomer ಇದರಲ್ಲಿ ಕೂಡ 3 ಕಾರ್ಬನ್ಸ್ ಇದೆ. ಸೊ ಇಟ್ ಇಸ್ ಪ್ರಾಪ್, ಸಿಂಗಲ್ ಬಾಂಡ್ ಇದೆ ಕಾರ್ಬನ್ ಟು ಕಾರ್ಬನ್ ಏನ್. ಸೊ ಈಗ ನಾವು ನಂಬರ್ ಮಾಡಿದರೆ 1 2 3. ಬಲಗಡೆಯಿಂದ ಎಡಗಡೆ ಮಾಡಿದ್ರು ಕೂಡ ಇದು ಸೆಕೆಂಡ್ ಕಾರ್ಬನ್ನೇ ಬರುತ್ತೆ. ಹಾಗಾಗಿ
ಸೊ ಯಾವ ವೇನಲ್ಲಿ ಕೂಡ ನಾವು ನಂಬರ್ ಮಾಡ್ಬೋದು. ಸೊ ಇಟ್ ಈಸ್ 2-bromo-propane. ಈ ಕಾಂಪೌಂಡ್ನ ನೇಮ್ ಮಾಡೋದು ಹೇಗೆ ನೋಡೋಣ. ಹಿಯರ್ ಇಟ್ ಈಸ್ ಅ ಬ್ರಾಂಚ್ಡ್ ಮಾಲಿಕ್ಯೂಲ್. ಮೊದಲನೇ 2 ಎಕ್ಸಾಂಪಲ್ನಲ್ಲಿ ಇದು ಸ್ಟ್ರೇಟ್ ಚೈನ್ ಇತ್ತು, ಹಾಗಾಗಿ ಈಸಿಯಾಗಿ ನಾವು 3 ಕಾರ್ಬನ್ ಕಂಟೈನಿಂಗ್ ದಟ್ ಇಸ್ ಪ್ರೊಪೇನ್ ಅಂತ ಬರ್ಕೊಂಡ್ವಿ. ಆದರೆ ಇಲ್ಲಿ 2 ಚೈನ್ ಇರೋದ್ರಿಂದ ನಾವು ಲಾಂಗೆಸ್ಟ್ ಚೈನ್ನ ಸೆಲೆಕ್ಟ್ ಮಾಡಬೇಕು. ಸೊ ಲಾಂಗೆಸ್ಟ್ ಚೈನ್ having more number of carbon atoms, so I am selecting this one. ನಾವು ಈ ಚೈನ್ ನ ಸೆಲೆಕ್ಟ್ ಮಾಡಿದ್ರು ಕೂಡ ಇದರಲ್ಲೂ 3 ಕಾರ್ಬನ್ ಆಟಮ್ಸ್ ಇದೆ, ಹಾಗಾಗಿ 2ರಲ್ಲಿ ಯಾವ ಚೈನ್ ಬೇಕಾದರೂ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಸೊ ಹಿಯರ್ ಐ ಹ್ಯಾವ್ ಸೆಲೆಕ್ಟೆಡ್ ದಟ್ ಚೈನ್, ಸೊ ಇಟ್ ಇಸ್ 3 ಕಾರ್ಬನ್, ಹಾಗಾಗಿ ಪ್ರೋಪ್. ಕಾರ್ಬನ್ ಟು ಕಾರ್ಬನ್ ಸಿಂಗಲ್ ಬಾಂಡ್ ಇದೆ, ಹಾಗಾಗಿ ಏನ್. ಸೊ ಇಲ್ಲಿ 2 ಸಬ್ಸ್ಟಿಟ್ಯೂಯೆಂಟ್ಸ್ಗಳಿದೆ, ಒಂದು ಕ್ಲೋರಿನ್ ಗ್ರೂಪು, ಇನ್ನೊಂದು ಮೀಥೈಲ್ ಗ್ರೂಪ್ ಇದೆ. ಸೊ ಈ ರೀತಿಯಲ್ಲಿ ಇರುವಾಗ ನಾವು ಆಲ್ಫಾಬೆಟಿಕಲ್ ಆರ್ಡರ್ನಲ್ಲಿ ಅರೇಂಜ್ ಮಾಡ್ಕೊಳ್ಬೇಕಾಗತ್ತೆ. ಕ್ಲೋರೋ ಹಾಗೂ ಮೀಥೈಲ್. ಓಕೆ, ಸೊ ಸಿ ಕಮ್ಸ್ ಫಸ್ಟ್ ಫಾಲೋಡ್ ಬೈ ಎಮ್. ಲೀಸ್ಟ್ ಪಾಸಿಬಲ್ ನಂಬರ್ ಕೂಡ ನಾವಿಲ್ಲಿ ಚೆಕ್ ಮಾಡ್ಕೊಳ್ಬೇಕು. ಸೊ ಲೀಸ್ಟ್ ಪಾಸಿಬಲ್ ನಂಬರ್ ಫಾರ್ ದಿ ಕ್ಲೋರಿನ್ ನಾವು ಕೊಟ್ಟಾಗ, ಸೊ ದಟ್ ಈಸ್ 1 ಕ್ಲೋರೋ, ಇದು ಫಸ್ಟ್ ಕಾರ್ಬನ್ ಆಗತ್ತೆ, ಹಾಗಾಗಿ ಇದು ಸೆಕೆಂಡ್ ಕಾರ್ಬನ್ಗೆ ಮಿಥೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ. ಸೊ ಇಟ್ ಇಸ್ 1 chloro 2 methyl propane. ಸೊ ಪ್ರೋಪ್ ಬಿಕಾಸ್ 3 ಕಾರ್ಬನ್ಸ್ ಆರ್ ದೇರ್, ಸಿಂಗಲ್ ಬಾಂಡ್ ಏನ್, ಹಾಗೂ ಮೊದಲನೇ ಕಾರ್ಬನ್ ಆಟಮ್ಗೆ ಕ್ಲೋರಿನ್ ಅಟ್ಯಾಚ್ ಆಗಿದೆ, 2ನೇ ಕಾರ್ಬನ್ ಆಟಮ್ಗೆ ಮಿಥೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ. ಇದು 2 ಕೂಡ ಈಗ ಸಬ್ಸ್ಟಿಟ್ಯೂಯೆಂಟ್. ಹಾಗೆ ನಾವು ಹ್ಯಾಲೋ ಅರೀನ್ಸ್ ಬಗ್ಗೆ ಕೂಡ ನೋಡೋಣ. ಹ್ಯಾಲೋ ಅರೀನ್ಸ್ ನಲ್ಲಿ ಬೆನ್ಸಿನ್ ಗ್ರೂಪ್ ಏನಿದೆ ಇದು ರೂಟ್ ವರ್ಡ್ ಆಗಿ ಇರುತ್ತೆ. ಸೊ ನಾವು ಬೆನ್ಸಿನ್ ಅಂತಾನೆ ರೂಟ್ ವರ್ಡ್ ತಗೊಳ್ತೀವಿ. ಸೊ ಹಾಗೂ ಇಲ್ಲಿ ಸಬ್ಸ್ಟಿಟ್ಯೂಯೆಂಟ್ಸ್ ಏನಿದೆ ಅದನ್ನ ನಾವು ನೇಮ್ ಮಾಡ್ಕೊಳ್ತಾ ಹೋಗ್ಬೇಕು. ಸೊ ಇಲ್ಲಿ ಬ್ರೋಮಿನ್ ಇರೋದ್ರಿಂದ ಬ್ರೋಮೋ ಬೆನ್ಸಿನ್, ಇಲ್ಲಿ ಕೇವಲ ಒಂದೇ ಸಬ್ಸ್ಟಿಟ್ಯೂಯೆಂಟ್ ಇರೋದ್ರಿಂದ ಇದು ತುಂಬಾ ಸಿಂಪಲ್ ಆಗಿ ನೇಮ್ ಮಾಡಬಹುದು. ಬೆನ್ಸಿನ್ ಇದು ರೂಟ್ ವರ್ಡ್, ಹಾಗೂ ಬ್ರೋಮಿನ್ ಅಟ್ಯಾಚ್ ಆಗಿರೋದ್ರಿಂದ ಬ್ರೋಮೋ ಬೆನ್ಸಿನ್. ಬೇಕಿದ್ರೆ ನಾವು 1 ಬ್ರೋಮೋ ಬೆನ್ಸಿನ್ ಅಂತ ಕೂಡ ಬರ್ಕೊಳ್ಬಹುದು, ಆದ್ರೆ ಕೇವಲ ಒಂದೇ ಸಬ್ಸ್ಟಿಟ್ಯೂಯೆಂಟ್ ಇರೋದ್ರಿಂದ ಇಟ್ಸ್ ಓಕೆ. ಯಾವುದೇ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆದ್ರೂ ಕೂಡ ಅದು 1 ಬ್ರೋಮೋ ಅಂತಾನೆ ಕನ್ಸಿಡರ್ ಮಾಡೋದ್ರಿಂದ ಜಸ್ಟ್ ನಾವು ಬ್ರೋಮೋ ಬೆನ್ಸಿನ್ ಅಂತ ಬರೆದ್ರು ಕೂಡ ಅದು ಕರೆಕ್ಟ್ ಆಗಿರುವಂತ ಹೆಸರು. ಆದ್ರೆ 2 ಸಬ್ಸ್ಟಿಟ್ಯೂಯೆಂಟ್ಸ್ ಇದ್ರೆ, ಓಕೆ, ಇನ್ ದಿಸ್ ಕೇಸ್, ಸೊ ಈ ರೀತಿಯಲ್ಲಿ 2 ಸಬ್ಸ್ಟಿಟ್ಯೂಯೆಂಟ್ಸ್ ಇರುವಾಗ, ಸೊ ನಾವು ಈಗ ಪೊಸಿಷನ್ಸ್ ನ ಕೊಟ್ಕೊಳ್ತಾ ಹೋಗ್ಬೇಕಾಗತ್ತೆ. ಸೊ ನಾವು ಲೆಫ್ಟ್ ಟು ರೈಟ್ ಇಂದ ನಂಬರ್ ನ ಮಾಡ್ಕೊಂಡ್ರೆ, ಈಗ ಈ ಕಾರ್ಬನ್ಗೆ ನಾನು ಮೊದಲನೇ ಕಾರ್ಬನ್ ಅಂತ ಕೊಟ್ಟು ಇದು 2 3 4 5 6, ಆಗ ಸಬ್ಸ್ಟಿಟ್ಯೂಯೆಂಟ್ಸ್ಗಳು 1 ಹಾಗೂ 5ನೇ ಪೊಸಿಷನ್ ನಲ್ಲಿರುತ್ತೆ. ನಾವೇನಾದ್ರೂ ರೈಟ್ ಟು ಲೆಫ್ಟ್ ನಂಬರಿಂಗ್ ಮಾಡಿದ್ರೆ ಇದು ಫಸ್ಟ್ ಕಾರ್ಬನ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್. ಸೊ ಈ ರೀತಿಯಾಗಿ ನಾವು ನಂಬರ್ ಮಾಡಿದ್ರೆ 1 ಹಾಗೂ 3 ಫಸ್ಟ್ ಹಾಗೂ ಥರ್ಡ್ ಪೊಸಿಷನ್ ಅಲ್ಲಿ ಇರುತ್ತೆ. ಸೊ ನಾವು ಕಲ್ತಿದೀವಿ ಯಾವಾಗೂ ಲೀಸ್ಟ್ ಪಾಸಿಬಲ್ ನಂಬರ್ನ ಕೊಡಬೇಕು ಅಂತ. ಸೊ ಹಾಗಾಗಿ 1 2 3 ಇಸ್ ದ ಕರೆಕ್ಟ್ way of giving the positions for the molecule. So ಹಾಗಾಗಿ ಇಲ್ಲಿ 1,3 2 ಬ್ರೋಮಿನ್ ಗ್ರೂಪ್ ಇರೋದ್ರಿಂದ ಡೈಬ್ರೋಮೋ ಬೆನ್ಸೀನ್ ಅಂತ ಬರಿಬೇಕು. ಆದ್ರೆ ಕಾಮನ್ ನೇಮ್ ನಲ್ಲಿ ಏನಾಗತ್ತೆ, ನಾವು ಆರ್ಥೋ, ಮೆಟಾ ಹಾಗೂ ಪ್ಯಾರಾ ಪೊಸಿಷನ್ ನ ತೋರಿಸ್ಬೇಕಾಗತ್ತೆ. ಸೊ ಈಗ ಒಂದು ಬೆನ್ಸಿನ್ ಗ್ರೂಪ್ ಇದೆ ಅಂತ ಅಂದ್ರೆ, ಈ ಬೆನ್ಸಿನ್ ಗ್ರೂಪ್ ನಲ್ಲಿ ಇಲ್ಲಿ ಒಂದು ಸಬ್ಸ್ಟಿಟ್ಯೂಯೆಂಟ್ ಹಾಗೂ ಇಲ್ಲೊಂದು ಸಬ್ಸ್ಟಿಟ್ಯೂಯೆಂಟ್ ಇದ್ರೆ ನಾವು ಇಲ್ಲಿ ಪೊಸಿಷನ್ ಬರಿಬೇಕಾದ್ರೆ 1 and 2 ಅಂತ ಬರಿತೀವಿ. ಸೊ 1 and 2 ಪೊಸಿಷನ್ಸ್ ಇದ್ರೆ ಇದನ್ನ ಆರ್ಥೋ ಅಂತ ಕರೀತಾರೆ. ಹಾಗೂ
ಸೊ ಈ ರೀತಿಯಲ್ಲಿ ಸಬ್ಸ್ಟಿಟ್ಯೂಯೆಂಟ್ಸ್ ಇದ್ರೆ ಫಸ್ಟ್ ಕಾರ್ಬನ್ ಅಂಡ್ ಥರ್ಡ್ ಕಾರ್ಬನ್ 1 and 3 ಈ ಪೊಸಿಷನ್ಸ್ನ ನಾವು ಮೆಟಾ ಅಂತ ಕರಿತೀವಿ. ಇದನ್ನ ಯಾವಾಗ ಯೂಸ್ ಮಾಡಬೇಕು? ವೆನ್ ಮೋರ್ ದ್ಯಾನ್ 1 ಸಬ್ಸ್ಟಿಟ್ಯೂಯೆಂಟ್ಸ್ ಆರ್ ದೇರ್, ಡೈ ಸಬ್ಸ್ಟಿಟ್ಯೂಯೆಂಟ್ ಇರುವಾಗ ಸೊ ನಾವು ಆರ್ಥೋ, ಮೆಟಾ ಹಾಗೂ ಪ್ಯಾರಾ ಅಂತ ಯೂಸ್ ಮಾಡ್ತೀವಿ ಅದರಲ್ಲಿ ಕಾಮನ್ ನೇಮ್ಸ್ ಅಲ್ಲಿ. ಸೊ ಈ ರೀತಿಯಾದಂಥ ಸಬ್ಸ್ಟಿಟ್ಯೂಯೆಂಟ್ಸು ಅಟ್ಯಾಚ್ ಆಗಿದ್ರೆ ಇದನ್ನ ಫಸ್ಟ್ ಹಾಗೂ ಫೋರ್ತ್ 1 and 4 ಪೊಸಿಷನ್ನ ನಾವು ಪ್ಯಾರಾ ಅಂತ ಕರಿತೀವಿ. ಸೊ ಹಾಗಾಗಿ ಇಲ್ಲಿ ನೀವು ನೋಡಬಹುದು, ಇಲ್ಲಿ ಎಂ ರೆಫರಿಂಗ್ ಫಾರ್ ದಿ ಮೆಟಾ, ಓ ಅಂದ್ರೆ ಆರ್ಥೋ, ಪಿ ಅಂದ್ರೆ ಪ್ಯಾರಾ. ಓಕೆ, ಸೊ ಇದನ್ನ ನಾವು ಎಂ ಡೈಬ್ರೋಮೋ ಬೆನ್ಝೀನ್ ಅಂತ ಅರ್ಥ. ಡೈ ಬಿಕಾಸ್ 2 ಬ್ರೋಮಿನ್ ಗ್ರೂಪ್ಸ್ ಆರ್ ದೇರ್ ಅಟ್ಯಾಚಿಂಗ್ ಟು ದಿ ಬೆನ್ಝೀನ್ ಇನ್ ವಾಟ್ ಪೊಸಿಷನ್? ಮೆಟಾ ಪೊಸಿಷನ್. ಮೆಟಾ ಪೊಸಿಷನ್ ಅಂದ್ರೆ 1 and 3. ಸೊ ನಾವು 2 ಬ್ರೋಮಿನ್ ಆಟಮ್ನ ಒಂದನ್ನ ಫಸ್ಟ್ ಪೊಸಿಷನ್ಗೆ ಅಟ್ಯಾಚ್ ಮಾಡಬೇಕು, ಇನ್ನೊಂದನ್ನ ಥರ್ಡ್ ಪೊಸಿಷನ್ಗೆ ಅಟ್ಯಾಚ್ ಮಾಡಬೇಕು. ಓಕೆ, ಸೊ ಹಾಗೆ 3 ಸಬ್ಸ್ಟಿಟ್ಯೂಯೆಂಟ್ಸ್ ಇದ್ರೆ ದೆನ್ ನಂಬರಿಂಗ್ 1 2 3. ಸೊ 1 2 3 ಟ್ರೈಬ್ರೋಮೋ ಬೆನ್ಝೀನ್ ಅಂತ ಕರಿಬಹುದು. ಸೊ ಇದರಲ್ಲಿ ಕಾಮನ್ ನೇಮ್ ಅಷ್ಟು ನಿಮ್ಗೆ ಕೇಳಲ್ಲ, ಕೇಳೋದಿದ್ರೆ ಓನ್ಲಿ ಡೈ ಸಬ್ಸ್ಟಿಟ್ಯೂಯೆಂಟ್ಸ್ ಮಾತ್ರ ಕೇಳ್ತಾರೆ, ಆರ್ಥೋ, ಪ್ಯಾರಾ ಅಂಡ್ ಮೆಟಾ. ಅದನ್ನ ನೀವು ಸರಿಯಾಗಿ ನೆನ್ಪಿಟ್ಕೊಳ್ಬೇಕು. ನೆಕ್ಸ್ಟ್ ಎಕ್ಸಾಂಪಲ್ಸ್ನ ನಾವು ನೋಡಿದ್ರೆ ಇಲ್ಲಿ ಇನ್ನು ಎಕ್ಸ್ಟೆನ್ಸಿವ್ ಆಗಿ ಬ್ರಾಂಚಸ್ ಇದೆ. ಸೊ ಇದರಲ್ಲಿ ಯಾವ ಬ್ರಾಂಚ್ನ ತಗೊಳ್ಳೋದು ಅಂತ ನೋಡೋಣ. ಯಾವಾಗಲೂ ಚೈನ್ ವೇರ್ ದ ಸಬ್ಸ್ಟಿಟ್ಯೂಯೆಂಟ್ ಅಟ್ಯಾಚ್ ಆಗಿರೋಂಥ ಚೈನ್ನ ನಾವು ಸೆಲೆಕ್ಟ್ ಮಾಡಬೇಕು. ಸೊ ಈ ಚೈನ್ನ ಸೆಲೆಕ್ಟ್ ಮಾಡಿದ್ರೆ ನನಗೆ 3 ಕಾರ್ಬನ್ ಬರ್ತಿದೆ. ಇನ್ ಕೇಸ್ ಈ ಚೈನ್ನ ಸೆಲೆಕ್ಟ್ ಮಾಡಿದ್ರೆ ಕೂಡ 1 2 3 ಕಾರ್ಬನ್ಸ್ ಬರುತ್ತೆ. ಹಾಗೆ ಈ ಚೈನ್ ಸೆಲೆಕ್ಟ್ ಮಾಡಿದ್ರು ಕೂಡ 3 ಕಾರ್ಬನ್ ಆಟಮೇ ಬರ್ತಿದೆ. ಸೊ ನಾವು ಸ್ಟ್ರೇಟ್ ಚೈನ್ನೇ ಡೈರೆಕ್ಟ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ಬಹುದು. ದಟ್ ಈಸ್ ಓಕೆ. ಸೊ ಇದರಲ್ಲಿ 3 ಕಾರ್ಬನ್ಸ್ ಇದೆ, ಹಾಗಾಗಿ ಪ್ರಾಪ್ ಸಿಂಗಲ್ ಬಾಂಡ್ ಇದೆ. ಇಲ್ಲಿ ಸಬ್ಸ್ಟಿಟ್ಯೂಯೆಂಟ್ಸ್ಗಳು 3 ಸಬ್ಸ್ಟಿಟ್ಯೂಯೆಂಟ್ಸ್ಗಳಿದೆ. ಒಂದು ಮೀಥೈಲ್ ಗ್ರೂಪ್, ಇನ್ನೊಂದು ಕೂಡ ಮೀಥೈಲ್ ಗ್ರೂಪ್ ಹಾಗೂ ಕ್ಲೋರಿನ್ ಆಟಮ್. ಓಕೆ, ಸೊ ಇದನ್ನು ನಾವು ಬರಿಬೇಕಾದ್ರೆ ಲೀಸ್ಟ್ ಪಾಸಿಬಲ್ ನಂಬರ್, ದಿಸ್ ಇಸ್ 1. ಸೊ 1 ಕ್ಲೋರೋ, 2 ಮಿಥೈಲ್ ಗ್ರೂಪ್ಗಳು ಕೂಡ ಸೆಕೆಂಡ್ ಕಾರ್ಬನ್ ಆಟಮ್ಗೆ ಡೈರೆಕ್ಟ್ ಆಗಿ ಅಟ್ಯಾಚ್ ಆಗಿದೆ. ಹಾಗಾಗಿ ನಾವು 2,2 ಡೈಮಿಥೈಲ್ ಅಂತ ಬರಿಬೇಕು. ಸೊ ಇಲ್ಲಿ ಬರಿಬೇಕಾದ್ರೆ ಈ ಡೈ ಅನ್ನೋದನ್ನ ನೀವು ಮಿಸ್ ಮಾಡಬಾರ್ದು. ದಟ್ ರೆಫರ್ಸ್ 2 ಮಿಥೈಲ್ ಗ್ರೂಪ್ಗಳು ಒಂದೇ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿದೆ ಅಂತ. ನಮ್ಗೆ ಹೇಗೆ ಗೊತ್ತಾಗತ್ತೆ ಒಂದೇ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿದೆ ಅಂತ? ಬಿಕಾಸ್ ಆಫ್ ದ ಪೊಸಿಷನ್ 2,2 ಅಂತ ಅಂದ್ರೆ 2ನೇ ಕಾರ್ಬನ್ ಆಟಮ್ಗೆ 2 ಮಿಥೈಲ್ ಗ್ರೂಪ್ಗಳು ಕೂಡ ಡೈರೆಕ್ಟ್ ಆಗಿ ಅಟ್ಯಾಚ್ ಆಗಿದೆ, ಹಾಗೂ 1ನೇ ಕಾರ್ಬನ್ ಆಟಮ್ಗೆ ಕ್ಲೋರಿನ್ ಗ್ರೂಪ್ ಅಟ್ಯಾಚ್ ಆಗಿದೆ ಅಂತ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಸೊ ಅದೇ ರೀತಿಯಲ್ಲಿ ನೀವು ಇದನ್ನ ಕ್ರಾಸ್ ಚೆಕ್ ಮಾಡಬಹುದು. ಸೊ ಇಲ್ಲಿ ಮೀಥೇನ್ ಇದೆ, ಸೆಕೆಂಡ್ ಪೊಸಿಷನ್ಗೆ ಬ್ರೋಮಿನ್ ಗ್ರೂಪ್ ಅಟ್ಯಾಚ್ ಆಗಿದೆ. ಸೊ ಹಾಗಾಗಿ ಇದನ್ನು ನಾವು 2 ಬ್ರೋಮೋ ಪ್ರೋಪೇನ್ ಅಂತ ಈಸಿಯಾಗಿ ಬರೆದ್ಬಿಡ್ಬಹುದು. ಸೊ ಅದೇ ರೀತಿಯಲ್ಲಿ ಅದರ್ ಎಕ್ಸಾಂಪಲ್ಸ್, ನೀವಿಲ್ಲಿ ಕಾಮನ್ ನೇಮ್ ಅಂತಂದ್ರೆ ಕೇವಲ ಬೆನ್ಸಿನ್ ಅದೊಂದು ಕಾಮನ್ ನೇಮ್ ನೆನ್ಪಿಟ್ಕೊಳ್ಬೇಕು. ಅದು ಬಿಟ್ಟು ಉಳಿದಿದ್ದೆಲ್ಲ ಐಯುಪ್ಯಾಕ್ ನಾಮನ್ಕ್ಲೇಚರ್ನೇ ಜಾಸ್ತಿ ಕೇಳೋದು. ಸೊ ಹಾಗಾಗಿ ಈ ಎಕ್ಸಾಂಪಲ್ಸ್ಗಳೇನಿದೆ ಟೆಕ್ಸ್ಟ್ ಬುಕ್ನಲ್ಲಿ ಅಥವಾ ಬೇರೆ ಕಡೆ ನಿಮಗೆ ಸಿಕ್ಕರೆ ಎಕ್ಸಾಂಪಲ್ಸ್ಗಳನ್ನೆಲ್ಲ ಅದನ್ನ ತಗೊಂಡು ನೀವು ಸಾಲ್ವ್ ಮಾಡ್ಕೊಳ್ತಾ ಹೋಗಬಹುದು. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು CCl4 ಅಂದ್ರೆ ಅದನ್ನ ಹೇಗೆ ಬರೆಯೋದು? 1 ಕಾರ್ಬನ್ ಆಟಮ್ ಇದೆ, 4 ಕಡೆನೂ ಕ್ಲೋರಿನ್ ಆಟಮ್ ಅಟ್ಯಾಚ್ ಆಗಿದೆ. ಓಕೆ, ಸೊ 1 ಕಾರ್ಬನ್ ಆಟಮ್ ಇದ್ರೆ ಅದನ್ನ ನಾವು ಮೆತ್ ಅಂತ ಕರಿತೀವಿ, ಸಿಂಗಲ್ ಬಾಂಡ್. ಸೊ ಇಟ್ ಇಸ್ ಮೀಥೇನ್. 4 ಕ್ಲೋರಿನ್ ಆಟಮ್ಸ್ ಇರೋದ್ರಿಂದ ಇಟ್ ಇಸ್ ಟೆಟ್ರಾ ಕ್ಲೋರೋ ಮೀಥೇನ್. ಓಕೆ, ಸೊ ಇಲ್ಲಿ ಕೇವಲ ಒಂದೇ ಕಾರ್ಬನ್ ಆಟಮ್ ಇರೋದ್ರಿಂದ ಅದನ್ನ 1,1,1,1 ಅಂತ ಬರೆಯೋ ಅವಶ್ಯಕತೆ ಏನಿಲ್ಲ. ಬಿಕಾಸ್ ಮೀಥೇನ್ ಅಂದ್ರೆ ಕೇವಲ ಒಂದೇ ಕಾರ್ಬನ್ ಆಟಮ್, 4 ಕ್ಲೋರಿನ್ ಆಟಮ್ ಆ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿದೆ ಅಂತ ಅರ್ಥ. ಸೊ ಇಟ್ ಇಸ್ ಟೆಟ್ರಾ ಕ್ಲೋರೋ ಮೀಥೇನ್. ಸೊ ಹಾಗೆ ಕ್ಲೋರೋಫಾರ್ಮ್ ಫಾರ್ಮುಲಾ CHCl3, ಅದನ್ನ ಟ್ರೈಕ್ಲೋರೋ ಮೀಥೇನ್ ಅಂತ
ಕರಿತೀವಿ. ಸೊ ಕ್ಲೋರೋಫಾರ್ಮ್ನ ನಾವು ಅಮೈನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ ಕಾರ್ಬಲಮೈನ್ ರಿಯಾಕ್ಷನ್ ಅಲ್ಲಿ. ಸೊ ಅಲ್ಲಿ ನಮಗೆ ಬೇಕಾಗ್ತದೆ ಕ್ಲೋರೋಫಾರ್ಮ್, ಹಾಗಾಗಿ ನೀವು ಅದು ಸ್ಟ್ರಕ್ಚರ್ನ ನೆನ್ಪಿಟ್ಕೊಳ್ಬೇಕು. ಅದು ಮೇಲೆ ಇಲ್ಲಿ ದಿಸ್ ಒನ್ ಅಲ್ಲೀಲ್ ಬ್ರೋಮೈಡ್. ಸೊ ನಾವು ಕಲ್ತಿದ್ವಿ ಅಲ್ಲೀಲ್ ಅಂತ ಅಂದ್ರೆ ಕಾರ್ಬನ್ ಆಟಮ್ ಪ್ರೆಸೆಂಟ್ ನೆಕ್ಸ್ಟ್ ಟು ಡಬಲ್ ಬಾಂಡ್. ಓಕೆ, ಸೊ ಅದಕ್ಕೆ ಡೈರೆಕ್ಟ್ ಆಗಿ ಬ್ರೋಮಿನ್ ಅಟ್ಯಾಚ್ ಆಗಿದೆ, ಹಾಗಾಗಿ ಅದನ್ನ ಅಲ್ಲೀಲ್ ಬ್ರೋಮೈಡ್ ಅಂತ ಕರಿತೀವಿ. ಓಕೆ, ಸೊ ಈ ರೀತಿಯಾಗಿ ನೀವು ಕೆಲವೊಂದು ಎಕ್ಸಾಂಪಲ್ಸ್ಗಳನ್ನ ನೆನ್ಪಿಟ್ಕೊಳ್ತಾ ಹೋಗ್ಬೇಕು. Let us recall some concepts and solve this one. So question, name the following halides according to IUPAC system and classify them as alkyl, allyl, benzyl or vinyl and aryl halides. Okay, so ಅದರಲ್ಲಿ ಮತ್ತೆ ಪ್ರೈಮರಿ, ಸೆಕೆಂಡರಿ, ಟರ್ಷರಿ ನಾವು ಚೆಕ್ ಮಾಡಬೇಕು, ಹಾಗೂ ವಿನೈಲ್, ಅರೈಲ್ ಹ್ಯಾಲೈಡ್ಸ್ ಅಂತ ಕೂಡ ನಾವು ನೇಮ್ ಮಾಡ್ಕೊಳ್ತಾ ಹೋಗ್ಬೇಕು. ಸೊ ಮೊದಲನೇದು ಚೆಕ್ ಮಾಡೋಣ. ಇದು ಈ ರೀತಿಯಾಗಿ ಅವರು ಕಂಡೆನ್ಸ್ಡ್ ಸ್ಟ್ರಕ್ಚರ್ ಕೊಟ್ಟಾಗ ಇಟ್ ಈಸ್ ಅಡ್ವೈಸ್ ಟು ರೈಟ್ ದಿ ಓಪನ್ ಸ್ಟ್ರಕ್ಚರ್. ಸೊ ನೀವು ಓಪನ್ ಸ್ಟ್ರಕ್ಚರ್ ಬರ್ಕೊಂಡಾಗ ಈಸಿಯಾಗಿ ಗೊತ್ತಾಗತ್ತೆ ನಿಮಗೆ. ಸೊ ನೀವು CH, ಸೊ ಈ ಕಾರ್ಬನ್ ಆಟಮ್ಗೆ CH3 ಗ್ರೂಪ್ಗಳು 2 ಮಾಲಿಕ್ಯೂಲ್ ಅಟ್ಯಾಚ್ ಆಗಿದೆ, ಹಾಗೂ ಒಂದು CH, ಇದಕ್ಕೆ Cl, CH3. ಸೊ ಈ ರೀತಿಯಲ್ಲಿ ಈ ಕಾಂಪೌಂಡ್ ಇದೆ. ಈಗ ಚೈನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ ಚೈನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು, ಯಾವುದಕ್ಕೆ ಹ್ಯಾಲೋಜನ್ ಅಟ್ಯಾಚ್ ಆಗಿದೆ ಆ ಚೈನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೊ ಈ ಚೈನ್ನಲ್ಲಿ 1 2 3 4 ಅಂತಂದ್ರೆ ಬ್ಯೂಟ್, ಕಾರ್ಬನ್ಗಳ ಮಧ್ಯೆ ಸಿಂಗಲ್ ಬಾಂಡ್ ಇದೆ, ಸೊ ಬ್ಯೂಟೇನ್. ಓಕೆ, ಸೊ ನೆಕ್ಸ್ಟ್ ಈ ಕ್ಲೋರಿನ್ ಹಾಗೂ ಮಿಥೈಲ್ ಗ್ರೂಪ್ ಸಬ್ಸ್ಟಿಟ್ಯೂಂಟ್ ಆಗಿ ಆಕ್ಟ್ ಆಗ್ತಾ ಇದೆ. ಸೊ ನಾವು ಪೊಸಿಷನ್ ಕೊಡಬೇಕು. ಪೊಸಿಷನ್ ನಾವು ಕೊಡಬೇಕಾದ್ರೆ ನೀವೀಗ ಇಲ್ಲಿ ಬರ್ಕೊಳ್ಬೇಕು, ಕ್ಲೋರೋ ಹಾಗೂ ಮಿಥೈಲ್ ಆಲ್ಫಾಬೆಟಿಕಲ್ ಆರ್ಡರ್ ನಲ್ಲಿ ಅರೇಂಜ್ ಮಾಡಬೇಕು. ಫಸ್ಟ್ ಪ್ರಿಫರೆನ್ಸ್ ಇಸ್ ಫಾರ್ ಕ್ಲೋರೋ, C ಫಾಲೋಡ್ ಬೈ M. ಹಾಗಾಗಿ ಪೊಸಿಷನ್ ನೀವು ಬರಿಬೇಕಾದ್ರೆ 1 2 3 and 4. ಓಕೆ, ಅಂದ್ರೆ ಅರ್ಥ ಎರಡನೇ ಕಾರ್ಬನ್ ಆಟಮ್ಗೆ ಕ್ಲೋರಿನ್ ಅಟ್ಯಾಚ್ ಆಗಿದೆ. ಸೊ 2 ಕ್ಲೋರೋ and 3 methyl butane is the name of the compound. ಓಕೆ, ಸೊ ನಾವೀಗ IUPAC ನೇಮ್ ಮಾಡಿದ್ವಿ. ಇದರಲ್ಲಿ ಈಗ ಇದು ಅರೈಲ, ಆಲ್ಕೈಲ ಏನು ಅಂತ ಚೆಕ್ ಮಾಡಬೇಕು. ಇದರಲ್ಲಿ ನಾವು ಬೆನ್ಸೈಲ್ ಹಾಗೂ ಅರೈಲ್ನ ಡಿಸ್ಕಾರ್ಡ್ ಮಾಡ್ಬೋದು, ಬಿಕಾಸ್ ಇಲ್ಲಿ ಯಾವುದೇ ಬೆನ್ಸಿನ್ ಗ್ರೂಪ್ ಇಲ್ಲ. ಸೊ ಅದೇ ರೀತಿಯಲ್ಲಿ ಅಲ್ಲೈಲ್ ಹಾಗೂ ವಿನೈಲ್ ಕೂಡ ನಾವು ಡಿಸ್ಕಾರ್ಡ್ ಮಾಡ್ಬೋದು. ಯಾಕೆ ಅಂತಂದ್ರೆ ಇಲ್ಲಿ ಡಬಲ್ ಬಾಂಡ್ ಇಲ್ಲ, ಎಲ್ಲ ಕಡೆನೂ ಸಿಂಗಲ್ ಬಾಂಡ್ ಇದೆ. ಸೊ ಹಾಗಾಗಿ ನಾವು ಇದನ್ನ ಆಲ್ಕೈಲ್ ಅಂತ, ಆಲ್ಕೈಲ್ ಹ್ಯಾಲೈಡ್ ಅಂತ ಬರಿಬಹುದು. ಓಕೆ, ಸೊ ದಿಸ್ ಇಸ್ ಆಲ್ಕೈಲ್ ಹ್ಯಾಲೈಡ್. ಆದ್ರೆ ಪ್ರೈಮರಿನ, ಸೆಕೆಂಡರಿನ, ಟರ್ಷರಿನ ಹೇಗೆ ಗೊತ್ತಾಗತ್ತೆ ಅಂತಂದ್ರೆ, ಸೊ ಇಲ್ಲಿ ಈ ಕಾರ್ಬನ್ ಆಟಮ್ ಏನಿದೆ, ದಟ್ ಈಸ್ ಹ್ಯಾಲೋಜನ್ ಅಟ್ಯಾಚ್ ಆಗಿರ್ತಕ್ಕಂಥ ಕಾರ್ಬನ್ ಆಟಮ್ ನಾವೀಗ ಚೆಕ್ ಮಾಡಬೇಕು. ಸೊ ನಾವು ಕಲ್ತ್ಕೊಂಡ್ವಿ ಪ್ರೈಮರಿ ಹ್ಯಾಲೋ ಆಲ್ಕೇನ್ಸ್ ಅಂತಂದ್ರೆ ಕೇವಲ ಒಂದು R ಗ್ರೂಪ್ ಇರಬೇಕು, 2 ಹೈಡ್ರೋಜನ್ ಇರಬೇಕು, ಹಾಗೂ 1 ಹ್ಯಾಲೋಜನ್ ಇರುತ್ತೆ. ಸೆಕೆಂಡರಿ ಅಂತ ಅಂದ್ರೆ 2 R ಗ್ರೂಪ್, 1 ಹೈಡ್ರೋಜನ್ ಗ್ರೂಪ್, 1 ಹ್ಯಾಲೋ ಗ್ರೂಪ್. ಟರ್ಷರಿ ಅಂದ್ರೆ 3 R ಗ್ರೂಪ್, 1 ಹ್ಯಾಲೋಜನ್ ಗ್ರೂಪ್. ಸೊ ನಾವಿಲ್ಲಿ ಕ್ರಾಸ್ ಚೆಕ್ ಮಾಡೋಣ. ಈ ಕಾರ್ಬನ್ ಆಟಮ್ಗೆ ಹ್ಯಾಲೋಜನ್ ಅಟ್ಯಾಚ್ ಆಗಿದೆ, 1 ಹ್ಯಾಲೋಜನ್ ಇದೆ. ಇದು ಎಂಟೈರ್ ಗ್ರೂಪ್ನ ನಾವು 1 R ಗ್ರೂಪ್ ಅಂತ ತಗೊಳ್ತೀವಿ, ಹಾಗೂ ಇದನ್ನ ನಾವು ಇನ್ನೊಂದು R ಗ್ರೂಪ್ ಅಂತ ತಗೊಳ್ತೀವಿ. ಸೊ ಈ ರೀತಿಯಲ್ಲಿ 2 R ಗ್ರೂಪ್, 1 ಹೈಡ್ರೋಜನ್, 1 ಆಲ್ಕೇನ್ ಹ್ಯಾಲೋ ಗ್ರೂಪ್ ಇರ್ತಕ್ಕಂಥ ಕಾಂಪೌಂಡ್ ಇದು. ಸೊ ಹಾಗಾಗಿ ನಾವು ಇದನ್ನ ಸೆಕೆಂಡರಿ ಹ್ಯಾಲೋ ಆಲ್ಕೇನ್ ಅಂತ ಬರಿಬಹುದು. ಇನ್ನೊಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಸೊ ಕಾರ್ಬನ್ ಆಟಮ್ಗೆ ಯಾವ ಕಾರ್ಬನ್ ಆಟಮ್ಗೆ ಹ್ಯಾಲೋಜನ್ ಅಟ್ಯಾಚ್ ಆಗಿದೆಯೋ ಆ ಕಾರ್ಬನ್ ಸುತ್ತ ಎಷ್ಟು R ಗ್ರೂಪ್ಗಳಿದೆ ಅಂತ ನೀವು ಚೆಕ್ ಮಾಡ್ಕೊಳ್ಬೇಕು. ಸೊ ಕಾರ್ಬನ್ ನಲ್ಲಿ
ಈ ಒಂದು ಬಾಂಡು, ಎರಡನೇ ಬಾಂಡು, ಮೂರನೇ ಬಾಂಡು ಹಾಗೂ ನಾಲ್ಕನೇ ಬಾಂಡು ಹೈಡ್ರೋಜನ್ ಜೊತೆಗಾಗಿದೆ. ಸೊ ಆ 4 ಬಾಂಡು ಸಿಂಗಲ್ ಬಾಂಡ್ ಆಗಿರೋದ್ರಿಂದ ನಾವು ಆಲ್ಕೈಲ್ ಅಂತ ಕನ್ಸಿಡರ್ ಮಾಡಿದೀವಿ. ಆ 4ರಲ್ಲಿ 2 R ಗ್ರೂಪ್ಸ್ಗಳಾಗಿದೆ ಹಾಗೂ 1 ಹೈಡ್ರೋಜನ್, 1 ಹ್ಯಾಲೋ ಗ್ರೂಪ್ ಆಗಿದೆ. ಹಾಗಾಗಿ ಇದು ಸೆಕೆಂಡರಿ ಹ್ಯಾಲೋ ಆಲ್ಕೇನ್. ನೆಕ್ಸ್ಟ್ ಸೆಕೆಂಡ್ ಒನ್. ಸೊ ಸೆಕೆಂಡ್ ಒನ್ ಕೂಡ ನೀವು ಇದೇ ರೀತಿಯಲ್ಲಿ ಮಾಡ್ಕೊಳ್ತಾ ಹೋಗ್ಬೋದು. ಸೆಕೆಂಡ್ ಒನ್ ಬರ್ಕೊಳ್ಳಿ ಸ್ಟ್ರಕ್ಚರ್: CH3, CH2, CH, CH3, CH, Cl, C2, H5. ಓಕೆ, ಸೊ ಈ ರೀತಿಯಲ್ಲಿ ನಾವು ಬರ್ಕೊಂಡಾದ್ಮೇಲೆ ಫಸ್ಟ್ ಕೆಲಸ ಮಾಡಬೇಕಾಗಿರೋದು ಚೈನ್ನ ಸೆಲೆಕ್ಟ್ ಮಾಡಬೇಕು. ಸೊ ಯಾವುದ್ರಲ್ಲಿ ಜಾಸ್ತಿ ಕಾರ್ಬನ್ ಆಟಮ್ ಇದೆ ಆ ಚೈನ್ನ ಸೆಲೆಕ್ಟ್ ಮಾಡೋಣ. ಇದರಲ್ಲಿ 2 ಕಾರ್ಬನ್ ಇದೆ, 2, 3, 4, 5, 6. ಸೊ ಲೆಟ್ ಅಸ್ ಸೆಲೆಕ್ಟ್ ದಿಸ್ ಚೈನ್. ಓಕೆ, ಸೊ 6 ಕಾರ್ಬನ್ಸ್ ಅಂದ್ರೆ ಹೆಕ್ಸ್. ಅಗೇನ್ ಇಲ್ಲೂ ಕೂಡ ಸಿಂಗಲ್ ಬಾಂಡ್ ಇರೋದ್ರಿಂದ ಏನ್, ಹೆಕ್ಸೇನ್. ಸೊ ಇಲ್ಲಿ ಕ್ಲೋರಿನ್ ಹಾಗೂ ಮಿಥೈಲ್ ಗ್ರೂಪು ಆಸ್ ಯೂಶುವಲ್ ಸಬ್ಸ್ಟಿಟ್ಯೂಯೆಂಟ್ ಆಗಿ ಅಟ್ಯಾಚ್ ಆಗ್ತಾ ಇದೆ. ಸೊ ಇಲ್ಲಿ ಕ್ಲೋರೋ ಹಾಗೂ ಮಿಥೈಲ್. ಈಗ ಪೊಸಿಷನ್ ಬರಿಬೇಕು ನಾವು, ಯಾವ ಪೊಸಿಷನ್ ಅಲ್ಲಿ ಕ್ಲೋರೋ ಇದೆ, ಯಾವ ಪೊಸಿಷನ್ ಅಲ್ಲಿ ಮಿಥೈಲ್ ಗ್ರೂಪ್ ಇದೆ ಅಂತ. ಸೊ ಕ್ಲೋರೋ ಗ್ರೂಪ್ ಇಸ್ 1, 2. ಇಲ್ಲಿ ಈ C2H5 ನ ಬೇಕಿದ್ರೆ ನೀವು CH2, CH3 ಅಂತ ಕೂಡ ಬರ್ಕೊಳ್ಬಹುದು. ಸೊ ಈಗ ಫಸ್ಟ್, ಸೆಕೆಂಡ್, ಥರ್ಡ್ ಅಂಡ್ ಫೋರ್ತ್. ಓಕೆ, ಸೊ ಈ ರೀತಿಯಲ್ಲಿ ನಾವು ನಂಬರ್ನ ಕೊಟ್ಟಾಗ 3 ಕ್ಲೋರೋ, 4 ಮಿಥೈಲ್, ಹೆಕ್ಸೇನ್ ಇಸ್ ದ ನೇಮ್ ಆಫ್ ದ ಕಾಂಪೌಂಡ್. ಓಕೆ, ಸೊ ನಾವೀಗ ಯುಪ್ಯಾಕ್ ನೇಮ್ ಬರೆದ್ವಿ. ನೆಕ್ಸ್ಟ್ ಆಲ್ಕೈಲ್, ಅಲೈಲ್ ಅಂತ ಚೆಕ್ ಮಾಡಬೇಕು. ಅಗೇನ್ ಬೆನ್ಸೈಲ್ ಹಾಗೂ ಅರೈಲ್ ನ ಡಿಸ್ಕಾರ್ಡ್ ಮಾಡಿ, ಯಾಕಂದ್ರೆ ಇಲ್ಲಿ ಯಾವುದೇ C6H5, C6H4 ಆ ರೀತಿಯಾದ ಗ್ರೂಪ್ ಇಲ್ಲ. ಅಲೈಲ್ ಹಾಗೂ ವಿನೈಲ್ ಅಂತಂದ್ರೆ ಡಬಲ್ ಬಾಂಡ್ ಕೂಡ ಇಲ್ಲ. ಹಾಗಾಗಿ ಅದನ್ನ ನಾವು ಡಿಸ್ಕಾರ್ಡ್ ಮಾಡಿದಾಗ ನಮಗೆ ಸಿಗ್ತಕ್ಕಂತ ಆನ್ಸರ್ ಇದು ಆಲ್ಕೈಲ್ ಹ್ಯಾಲೈಡ್. ನೆಕ್ಸ್ಟ್ ಸೇಮ್ ಪ್ರೈಮರಿ, ಸೆಕೆಂಡರಿ, ಟರ್ಷರಿನ ನಾವು ಚೆಕ್ ಮಾಡಬೇಕು. ಸೊ ಇಲ್ಲಿ ಕ್ಲೋರಿನ್ ಆಟಮ್ ಇದೆ ಅಂದ್ರೆ ಈ ಕಾರ್ಬನ್ ಆಟಮ್ ಸುತ್ತ ಏನ್ ಗ್ರೂಪ್ ಇದೆ ಅಂತ ಚೆಕ್ ಮಾಡಬೇಕು. ಸೊ ಆ ರೀತಿ ನಾವು ಚೆಕ್ ಮಾಡ್ಬೇಕಾದ್ರೆ ನಮಗೆ ಸಿಗೋದು 1 R ಗ್ರೂಪು, 2ನೇ R ಗ್ರೂಪು ಹಾಗೂ 1 ಹೈಡ್ರೋಜನ್ ಆಟಮ್. ಸೊ ಅಂದ್ರೆ ಅರ್ಥ, ಅಗೇನ್ ದಿಸ್ ಇಸ್ ಆಲ್ಸೋ ಎನ್ ಎಕ್ಸಾಂಪಲ್ ಫಾರ್ ಸೆಕೆಂಡರಿ ಹ್ಯಾಲೋ ಆಲ್ಕೇನ್. ಓಕೆ, ಸೊ ಅದೇ ರೀತಿಯಲ್ಲಿ ನೀವು ಎಲ್ಲ ಕಾಂಪೌಂಡ್ಸ್ಗಳನ್ನು ಕೂಡ ಕ್ರಾಸ್ ಚೆಕ್ ಮಾಡಬಹುದು. ಓಕೆ, ಸೊ ನಾವು ಈ ಕಾಂಪೌಂಡ್ಸ್ಗಳನ್ನ ಬರೆಯೋಣ. ಸೊ ಇದು 9th, 10th, 11th ಅಂಡ್ 12th. ಓಕೆ, ಸೊ 10th ಕಾಂಪೌಂಡ್. ಓಕೆ, ಸೊ ಈ ಕಾಂಪೌಂಡ್ ನಲ್ಲಿ C6H4 ಅಂತ ಏನಿದೆ ಇದು ಬೆನ್ಸಿನ್ ಗ್ರೂಪ್. ಓಕೆ, ಸೊ ಮೊದಲು ಬೆನ್ಸಿನ್ ಗ್ರೂಪ್ ಬರ್ಕೊಳ್ಳಿ. ರೈಟ್, ಸೊ ಪ್ಯಾರಾ ಪೊಸಿಷನ್ ಅಂದ್ರೆ, so I am writing here a para position alli chlorine ide. 1,4 is para, right? 1,4 is para, 1,2 is ortho, 1,3 is meta. Okay, so para idu 4th compound andre idu first carbon agate. ಆ first carbon atom ge ನಾವು CH2 group ಹಾಗೂ CH3 ಗ್ರೂಪ್ಸ್ನ ಆ್ಯಡ್ ಮಾಡಬೇಕು. ಓಕೆ, ಸೊ ಈ ರೀತಿಯಲ್ಲಿ ಈ ಕಾಂಪೌಂಡ್ ಇರುತ್ತೆ. ಇದು ಸ್ಟ್ರಕ್ಚರ್ ಫಾರ್ ದಿಸ್ ಕಾಂಪೌಂಡ್. ಓಕೆ, ಸೊ ವಾಟ್ ಈಸ್ ದ ನೇಮ್ ಆಫ್ ದಿಸ್ ಕಾಂಪೌಂಡ್? ಸೊ ನಾವೀಗ ಇದನ್ನ ಫಿನೈಲ್ ಅಂತ ತಗೊಳ್ಬೋದು. ಓಕೆ, ಸೊ ಪ್ಯಾರಾ ಕ್ಲೋರೋಫಿನೈಲ್ ಅಂತ. ಓಕೆ, ಅಂಡ್ ದಿಸ್ ವುಡ್ ಬಿ 1, 2, 3. ಇದು ರೂಟ್ ವರ್ಡ್ ಆಗತ್ತೆ. ಸೊ ಇಟ್ ಈಸ್
ಪ್ರೊಪೇನ್ ಸಿಂಗಲ್ ಬಾಂಡ್ ಇದೆ, ಸೊ ಪ್ರೊಪೇನ್ ಅಂಡ್ ದಿಸ್ ಇಸ್ ದಿ ಸಬ್ಸ್ಟಿಟ್ಯೂಯೆಂಟ್. ಸೊ ಇಲ್ಲಿ ನಾವು ಇದನ್ನ ಫಸ್ಟ್ ಕಾರ್ಬನ್ ಅಂತ ತಗೊಂಡ್ರೆ ದಿಸ್ ಇಸ್ 1 para-chlorophenyl, 2 methyl propane is the name of the compound. ಓಕೆ, ಸೊ ಇನ್ನೊಂದ್ಸಲ ಹೇಳ್ತೀನಿ, ಇದು 1 2 3 ಈ ಚೈನ್ನ ಸೆಲೆಕ್ಟ್ ಮಾಡಿದೀವಿ. ಸೊ ಪ್ರೋಪ್ ಸಿಂಗಲ್ ಬಾಂಡ್ ಇದೆ ಏನ್, ಅಂಡ್ ಈ ಕಾರ್ಬನ್ ಆಟಮ್ನ ನಾವು ಫಸ್ಟ್ ಕಾರ್ಬನ್ ಆಟಮ್ ಅಂತ ತಗೊಂಡು ಈ ಸಬ್ಸ್ಟಿಟ್ಯೂಯೆಂಟ್ನ ಅಟ್ಯಾಚ್ ಮಾಡಿದೀವಿ. ಇದು ಪ್ಯಾರಾಕ್ಲೋರೋಫಿನೈಲ್ ಗ್ರೂಪ್. ಆ ಪ್ಯಾರಾಕ್ಲೋರೋಫಿನೈಲ್ ಗ್ರೂಪ್ನ ನಾವು ಫಸ್ಟ್ ಕಾರ್ಬನ್ಗೆ ಅಟ್ಯಾಚ್ ಮಾಡಿದೀವಿ, ಹಾಗೂ ಸೆಕೆಂಡ್ ಕಾರ್ಬನ್ ಆಟಮ್ಗೆ ಮಿಥೈಲ್ ಗ್ರೂಪ್ ಇದೆ. ಓಕೆ, ಸೊ ಇಲ್ಲಿ ನಾವು ಈಗ ಚೆಕ್ ಮಾಡಿದ್ರೆ ಪ್ರೈಮರಿನ ಸೆಕೆಂಡ್ರಿನ ಅಂತ ಮೊದಲನೇದಾಗಿ ಬೆನ್ಸೈಲ ಅಥವಾ ಅರೈಲ್ ಅಂತ ಚೆಕ್ ಮಾಡಬೇಕು. ಸೊ ಬೆನ್ಸೈಲ್ ಅಂತಂದ್ರೆ ಸೈಡ್ ಚೈನ್ಗೆ ಕ್ಲೋರಿನ್ ಅಟ್ಯಾಚ್ ಆಗಿರೋದು, ಅಂದ್ರೆ ಹ್ಯಾಲೋಜನ್ ಅಟ್ಯಾಚ್ ಆಗಿರೋದು. ಅರೈಲ್ ಅಂದ್ರೆ ಡೈರೆಕ್ಟ್ ಆಗಿ ಬೆನ್ಸಿನ್ ಗ್ರೂಪ್ಗೆನೆ ಹ್ಯಾಲೋಜನ್ ಅಟ್ಯಾಚ್ ಆಗಿರೋದು. ಸೊ ನಾವಿಲ್ಲಿ ಹ್ಯಾಲೋಜನ್ ಎಲ್ಲಿ ಅಂತ ಚೆಕ್ ಮಾಡಿದ್ರೆ ಹಿಯರ್ ಇಟ್ ಇಸ್ ದ ಹ್ಯಾಲೋಜನ್ ಆಟಮ್ ಡೈರೆಕ್ಟ್ ಆಗಿ ಬೆನ್ಸಿನ್ಗೆ ಅಟ್ಯಾಚ್ ಆಗಿರೋದ್ರಿಂದ ದಿಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ದಿ ಅರೈಲ್ ಹ್ಯಾಲೈಡ್ಸ್. ಸೊ sp2 ಹೈಬ್ರಿಡೈಸೇಷನ್ ಅರೈಲ್ ಹ್ಯಾಲೈಡ್ಸ್. ಸೊ ಹಾಗೂ ಇಲ್ಲಿ ನಾವು ಈಗ ಚೆಕ್ ಮಾಡಬೇಕು ಪ್ರೈಮರಿನ. ಓಕೆ, ಅರೈಲ್ ನಲ್ಲಿ ನಮಗೆ ಪ್ರೈಮರಿ ಸೆಕೆಂಡ್ರಿ ಬರಲ್ಲ, ಹಾಗಾಗಿ ಇದು ಬರೀ ಅರೈಲ್ ಹ್ಯಾಲೈಡ್ ಅಂತ ನಾವು ಇಡಬೇಕು. ಓಕೆ, ಸೊ ಇಲ್ಲಿ ಬೆನ್ಸೈಲ್ ಅಂತ ನೀವು ಕನ್ಫ್ಯೂಷನ್ ಮಾಡ್ಕೊಳ್ಬಾರ್ದು, ಬಿಕಾಸ್ ಅರೈಲ್ ನಲ್ಲಿ ಡೈರೆಕ್ಟ್ ಆಗಿ ಹ್ಯಾಲೋಜನ್ ಬೆನ್ಸಿನ್ಗೆ ಅಟ್ಯಾಚ್ ಆಗಿದೆ. ನೆಕ್ಸ್ಟ್ 11th ಒನ್, ಲೆಟ್ ಅಸ್ ಸಿ. ಈ ಕಾಂಪೌಂಡ್ ಸ್ಟ್ರಕ್ಚರ್ನ ನೀವು ಬರೆದ್ರೆ ಅಗೇನ್ ಬೆನ್ಸಿನ್ ಗ್ರೂಪ್ ಬರೀರಿ, C6H4 ಇದೆ. ಓಕೆ, ಅಟ್ ದಿ ಮೆಟಾ ಪೊಸಿಷನ್ ಅಂದ್ರೆ ಇಲ್ಲಿ ಕ್ಲೋರಿನ್, ಓಕೆ, CH2Cl ಅಂತ ಇದೆ, CH2Cl at the meta position. ಸೊ ಈ ಕಾಂಪೌಂಡ್ಗೆ ಇಲ್ಲಿ CH2 C CH3 CH3 CH3. ಓಕೆ, ಸೊ ಈ ರೀತಿಯಲ್ಲಿ ನೀವು ಸ್ಟ್ರಕ್ಚರ್ನ ಬರ್ಕೊಳ್ಬೇಕು. ಸೊ ವೈಲ್ ನೇಮಿಂಗ್, ಓಕೆ, ಸೊ ನಾವು ಅಗೇನ್ ಸೆಲೆಕ್ಟ್ ದ ಚೈನ್. ಸೊ ಈ ಚೈನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇದು ಫಸ್ಟ್ ಕಾರ್ಬನ್ ಅಂತ ಇಟ್ಕೊಳ್ಳೋಣ, ಇದು ಸೆಕೆಂಡ್ ಕಾರ್ಬನ್ ಆಟಮ್, ಅಂಡ್ ಸೊ ದಿಸ್ ವುಡ್ ಬಿ ಓಕೆ 1 metachloromethylene. Okay, so ಇದು CH2Cl chloromethylene, 1 metachloromethylene. ಹಾಗೂ ಈ CH3 ಅನ್ನೋದು ಡೈ ಸಬ್ಸ್ಟಿಟ್ಯೂಯೆಂಟ್. ಸೊ ಅಟ್ಯಾಚ್ ಟು ಸೆಕೆಂಡ್ ಕಾರ್ಬನ್ ಆಟಮ್, 2,2 dimethyl propane. Okay, so and next ಇದು ಕೂಡ ಅರೈಲ್. ಓಕೆ, ಸೊ ಇದನ್ನ ನಾವು ಅರೈಲ್ ಅಥವಾ ಬೆನ್ಸೈಲ್ ಎರಡರೊಳಗೆ ಯಾವ್ದಾದ್ರು ಒಂದು ಪಿಕ್ ಮಾಡಬೇಕು, ಯಾಕಂದ್ರೆ ಇಲ್ಲಿ C6H4 ಅಥವಾ ಬೆನ್ಸಿನ್ ಗ್ರೂಪ್ ಇದೆ. ಸೊ ಇಲ್ಲಿ ನಾವು ಚೆಕ್ ಮಾಡಿದಾಗ ಈ ಕ್ಲೋರಿನ್ ಆಟಮ್ ಡೈರೆಕ್ಟ್ ಆಗಿ ಬೆನ್ಸಿನ್ಗೆ ಅಟ್ಯಾಚ್ ಆಗಿಲ್ಲ, ಇನ್ಸ್ಟೆಡ್ ಅದು ಸೈಡ್ ಚೈನ್ಗೆ ಅಟ್ಯಾಚ್ ಆಗಿರೋದ್ರಿಂದ ಸೊ ನಾವು ಇದನ್ನ ಬೆನ್ಸೈಲ್ ಅಂತ, ಇಟ್ ಇಸ್ ಬೆನ್ಸಿಲಿಕ್ ಹ್ಯಾಲೈಡ್ ಅಂತ ಕನ್ಸಿಡರ್ ಮಾಡಬೇಕು. ಬೆನ್ಸಿಲಿಕ್ ಹ್ಯಾಲೈಡ್ ನಲ್ಲಿ ಪ್ರೈಮರಿ ಸೆಕೆಂಡರಿ ಟರ್ಷರಿ ಆರ್ ಪಾಸಿಬಲ್. ಸೊ ಇಲ್ಲಿ ನಾವು ಚೆಕ್ ಮಾಡಿದಾಗ ಈ CH2 ಗ್ರೂಪ್ ಏನಿದೆ ಇದು ಹೇಗಿದೆ ಅಂದ್ರೆ ಇಲ್ಲಿ CH ಹಾಗೂ ಇಲ್ಲಿ ಬೆನ್ಸಿನ್ ಗ್ರೂಪ್ ಇದೆ C6H4 ಇಲ್ಲಿ. ಓಕೆ, ಸೊ ಅಂದ್ರೆ ಇದು ಒಂದು ಎಂಟೈರ್ ಥಿಂಗ್ ನ ನಾವು ಒಂದು R ಗ್ರೂಪ್ ಅಂತ ಕನ್ಸಿಡರ್ ಮಾಡಬಹುದು. 2 ಹೈಡ್ರೋಜನ್ ನಾವಿಲ್ಲಿ ನೋಡಿದಾಗ 1 R ಗ್ರೂಪ್, 2 ಹೈಡ್ರೋಜನ್, 1 ಹ್ಯಾಲೋಜನ್ ಇರ್ತಕ್ಕಂಥ ಕಾಂಪೌಂಡ್. ಸೊ ಹಾಗಾಗಿ ಇದನ್ನ ನಾವು ಪ್ರೈಮರಿ ಹ್ಯಾಲೈಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಅದೇ ರೀತಿಯಲ್ಲಿ ನೀವು ಉಳಿದ ಸ್ಟ್ರಕ್ಚರ್ಗಳನ್ನು ಕೂಡ ಪ್ರಾಕ್ಟೀಸ್ ಮಾಡಿ, ಅಂಡ್ ಯು ಕ್ಯಾನ್ ಫೈಂಡ್ ಔಟ್ ಪ್ರೈಮರಿ, ಸೆಕೆಂಡರಿ, ಟರ್ಷರಿ ಅಥವಾ ಆಲ್ಕೈಲ್, ಅರೈಲ್. ಸೊ ಈ ರೀತಿಯಲ್ಲಿ ನೀವು ಐಡೆಂಟಿಫೈ ಮಾಡಬಹುದು. So next let us write the structure of some of the molecule.
2-chloro-3-methyl pentane. ಇಲ್ಲಿ pentane is the root word. pent ಅಂತಂದ್ರೆ 5 ಕಾರ್ಬನ್ ಇರಬೇಕು, ಸೊ 5 ಕಾರ್ಬನ್ಸ್ ಬರೀರಿ. ಏನಂತಂದ್ರೆ ಸಿಂಗಲ್ ಬಾಂಡ್ ಇದೆ, ಎಲ್ಲ ಕಾರ್ಬನ್ ಮಧ್ಯೆ ಸಿಂಗಲ್ ಬಾಂಡ್ ಇರುತ್ತೆ. ಹಾಗೂ ಯಾವ ಕಡೆಯಿಂದನಾದ್ರೂ ನೀವು ನಂಬರಿಂಗ್ ಮಾಡಬಹುದು. ವೆನ್ ದ ನೇಮ್ ಇಸ್ ಗಿವನ್ ನಾವು ಸ್ಟ್ರಕ್ಚರ್ ಬರಿಬೇಕಾದ್ರೆ ನಮ್ಮಿಷ್ಟ ಯಾವ ಕಡೆಯಿಂದ ಕೂಡ ನಾವು ನಂಬರ್ ಮಾಡಬಹುದು. ಸೊ ನಾನೀಗ ಈ ಕಾರ್ಬನ್ನ ಸೆಕೆಂಡ್ ಕಾರ್ಬನ್ ಅಂತ ತಗೊಂಡ್ರೆ ದಿಸ್ ವುಡ್ ಬಿ ದ ಥರ್ಡ್ ಕಾರ್ಬನ್, ಅಂದ್ರೆ ಇದು ಫಸ್ಟ್ ಕಾರ್ಬನ್ ಆಗುತ್ತೆ. ಸೊ ಸೆಕೆಂಡ್ ಕಾರ್ಬನ್ ಆಟಮ್ಗೆ ಕ್ಲೋರಿನ್ ಅಟ್ಯಾಚ್ ಮಾಡಬೇಕು, 2-chloro. ಥರ್ಡ್ ಕಾರ್ಬನ್ ಆಟಮ್ಗೆ ಮಿಥೈಲ್ ಗ್ರೂಪ್ನ ಅಟ್ಯಾಚ್ ಮಾಡಬೇಕು. ಸೊ ಇಟ್ ಇಸ್ ಇನ್ನು ಉಳಿದ ಎಲ್ಲ ಕಡೆ ಹೈಡ್ರೋಜನ್ನ ಬರಿಬೇಕು. Okay, so this is 2-chloro-3-methyl pentane. ಅದೇ ರೀತಿಯಲ್ಲಿ 2-bromo-butane. ಬ್ಯೂಟ್ ಅಂತಂದ್ರೆ 4 ಕಾರ್ಬನ್ ಆಟಮ್, ಅಗೇನ್ ಏನ್, ಸೊ ಸಿಂಗಲ್ ಬಾಂಡ್. ಸೊ ಸೆಕೆಂಡ್ ಪೊಸಿಷನ್ ನಲ್ಲಿ ಜಸ್ಟ್ ಯು ರೈಟ್ ದ ಬ್ರೋಮಿನ್ ಆಟಮ್. ಇನ್ನು ಉಳಿದ ಬಾಂಡ್ಸ್ ನ ಹೈಡ್ರೋಜನ್ ಇಂದ ಸ್ಯಾಟಿಸ್ಫೈ ಮಾಡಿ. ಓಕೆ, ಸೊ ದಿಸ್ ಇಸ್ ಫಿಫ್ತ್ ಒನ್, ದಿಸ್ ಇಸ್ ಫಸ್ಟ್ ಒನ್. ಅದೇ ರೀತಿ ನಾವು ಪ್ಯಾರಾ ಬ್ರೋಮೋ ಕ್ಲೋರೋ ಬೆನ್ಝೀನ್ ಅಂತ ಅಂದ್ರೆ, ಸೊ ಬೆನ್ಝೀನ್ ಗ್ರೂಪ್ ಬರೀರಿ. ಪ್ಯಾರಾ ಪೊಸಿಷನ್ ನಲ್ಲಿ ಬ್ರೋಮಿನ್ ಅಂಡ್ ಫಸ್ಟ್ ಪೊಸಿಷನ್ ಅಲ್ಲಿ ಕ್ಲೋರಿನ್. ಓಕೆ, ಸೊ ದಿಸ್ ಇಸ್ ಪ್ಯಾರಾ ಬ್ರೋಮೋ ಕ್ಲೋರೋ ಬೆನ್ಝೀನ್. ನೆಕ್ಸ್ಟ್ ಇದು 1,4 ಡೈಬ್ರೋಮೋ ಬ್ಯೂಟೂಯಿನ್. ಸೊ ಅಗೇನ್ ಬ್ಯೂಟ್ ಅಂತಂದ್ರೆ 4 ಕಾರ್ಬನ್, ಡಬಲ್ ಬಾಂಡ್, ಈನ್ ಅಂದ್ರೆ ಡಬಲ್ ಬಾಂಡ್ ಬರಿಬೇಕು. ಸೊ ಅದು ಸೆಕೆಂಡ್ ಕಾರ್ಬನ್ ಮತ್ತು ಥರ್ಡ್ ಕಾರ್ಬನ್ ಮಧ್ಯೆ ಇರಬೇಕು, ಬ್ಯೂಟ್. ಓಕೆ, ಉಳಿದದ್ದು ನೀವು ಹೈಡ್ರೋಜನ್ ಇಂದ. ಓಕೆ, ಸೊ 1,4 ಫಸ್ಟ್ ಒನ್ ಬ್ರೋಮೋ, ಫೋರ್ತ್ ಒನ್ ಆಲ್ಸೋ ಬ್ರೋಮೋ, ಉಳಿದದ್ದು ಹೈಡ್ರೋಜನ್ ಇಂದ ಸ್ಯಾಟಿಸ್ಫೈ ಮಾಡಬೇಕು. ಓಕೆ, ಸೊ ಈ ರೀತಿಯಲ್ಲಿ ನಾವು ನಾಮೆನ್ಕ್ಲೇಚರ್ ಹಾಗೂ ಕ್ಲಾಸಿಫಿಕೇಶನ್ ಆಫ್ ಹ್ಯಾಲೋ ಆಲ್ಕೇನ್ಸ್ ಡಿಪೆಂಡಿಂಗ್ ಆನ್ ದಿ ಹೈಬ್ರಿಡೈಸೇಷನ್, sp2 ಹೈಬ್ರಿಡೈಸೇಷನ್, ಹಾಗೂ ವಿಸಿನಾಲ್ ಡೈಹ್ಯಾಲೈಡ್ ಅಂದ್ರೆ ಏನು, ಜಮ್ ಡೈಹ್ಯಾಲೈಡ್ ಅಂದ್ರೆ ಏನು ಅಂತ ಇಂದಿನ ಕ್ಲಾಸಲ್ಲಿ ತಿಳ್ಕೊಂಡ್ವಿ. ನೆಕ್ಸ್ಟ್ ಕ್ಲಾಸಲ್ಲಿ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಹ್ಯಾಲೋ ಆಲ್ಕೇನ್ಸ್ ಬಗ್ಗೆ ಕಲಿಯೋಣ. ಥ್ಯಾಂಕ್ ಯು.